ಇದು ನಮ್ಮ ಚಾಮರಾಜಪೇಟೆಯ ವರಪುತ್ರ ಅಭಿವೃದ್ಧಿಯ ಹರಿಕಾರ ನಮ್ಮ ಕೊಡಗೈ ಜಾಗ BZ ಜಮೀರ್ ಅಹಮದ್ ಖಾನ್ ರವರ ವಿಶೇಷವಾದ ಒಂದು ಇತಿಹಾಸ ಪ್ರಸಿದ್ಧ ರಾಮೇಶ್ವರ ದೇವಸ್ಥಾನ ಮುಂದೆ 2 ಕೋಟಿ ರೂಪಾಯಿಗಳು ಇವತ್ತು ಇಡೀ ನಮ್ಮ ಚಾಮರಾಜಪೇಟೆ ವಾರ್ಡ್ಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ವಿಶೇಷ 1,70 ಲಕ್ಷ ರೂಪಾಯಿಗಳಲ್ಲಿ ಒಳಚರಂಡಿ ಮತ್ತು ನೀರಿನ ಒಂದು ಸೌಲಭ್ಯ ನಾಗರಿಕ ಬಂಧುಗಳಿಗೆ ಸೌಲಭ್ಯ ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಚಾಮರಾಜಪೇಟೆಯ ವರಪುತ್ರ ಅಭಿವೃದ್ಧಿಯ ಹರಿಕಾರ ನಮ್ಮ ಕೊಡಗೈ ದಾನಿ ನಮ್ಮ ಕ್ಷೇತ್ರದ ಶಾಸಕರು 5 ಬಾರಿ ನಮ್ಮ ಕ್ಷೇತ್ರದಲ್ಲಿ ಗೆದ್ದು ಇವತ್ತು ಜನಗಳ ಒಂದು ಪ್ರೀತಿನ ಗಳಿಸತಕ್ಕಂಥ ಸಚಿವರಾದಂಥ BZ ಜಮೀರ್ ಅಹಮದ್ ಖಾನ್ ರವರ ವಿಶೇಷವಾದ ಒಂದು ಕೊಡುಗೆ. ಇದು ನಮ್ಮ ಚಾಮರಾಜಪೇಟೆ ವಾರ್ಡ್ಗೆ 102 ಕೋಟಿಗಳು ಜೊತೆಗೆ 8,70 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಳಚರಂಡಿ ಮತ್ತು ನೀರಿನ ಕೊಳವೆ ಮಾರ್ಗಗಳನ್ನ ಅಳವಡಿಸಬೇಕಂತೇಳಿ ವಿಶೇಷವಾಗಿ ನಮ್ಮ ಚಾಮರಾಜಪೇಟೆ ವಾರ್ಡ್ ಮಾತ್ರ ನಮ್ಮ ಶಾಸಕರು ಕೊಟ್ಟಂಥ ಒಂದು ಅನುದಾನ ಇದು. ಇವತ್ತು ನಾವು ಚಾಮರಾಜಪೇಟೆಯಲ್ಲಿ ಇತಿಹಾಸ ಪ್ರಸಿದ್ಧ ರಾಮೇಶ್ವರ ದೇವಸ್ಥಾನ ಮುಂದೆ ನಾವು ನಿಂತಿದ್ದೀವಿ ಮುಂಭಾಗದಲ್ಲಿ. ಇದು ನಮ್ಮ ಚಾಮರಾಜಪೇಟೆ ಬಡಾವಣೆ 131 ವರ್ಷಗಳ ಹಿಂದೆ ಮೈಸೂರು ಮಹಾರಾಜದ ಜಯಚಾಮರಾಜೇಂದ್ರ ಒಡೆಯರು ನಮಗೆ ಬಡಾವಣೆಯನ್ನು ನಿರ್ಮಾಣ ಮಾಡಿಕೊಟ್ರು. ಈ ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ಮೂಲ ಕಾರಣಕರ್ತರು ಸರ್ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮತ್ತು ಅನೇಕ ದಿವಾನರು ಈ ಬಡಾವಣೆ ನಿರ್ಮಾಣ ಮಾಡಿದ್ರು. ಇದು ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಇದು ಚೆಸ್ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಬಡಾವಣೆ. ಇದು ಬೆಂಗಳೂರಿನ ಮೊಟ್ಟ ಮೊದಲ ಬಡಾವಣೆ. ಇದರಲ್ಲಿ 5 ಮುಖ್ಯ ರಸ್ತೆ, 9 ಅಡ್ಡ ರಸ್ತೆ ಇದೆ. ಇವತ್ತು ನಾನು ವಿಶೇಷವಾಗಿ ಏನಕ್ಕೆ ಈ ಜಾಗಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಕ್ಷೇತ್ರದಲ್ಲಿ ಈಗ ಈ ನಡುವೆ ಇತ್ತೀಚೆಗೆ ಜನಸಂಖ್ಯೆ ಭಾಳ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ಭಾಳ ಜಾಸ್ತಿ ಆದಮೇಲೆ ನೀರಿನ ಸಮಸ್ಯೆ ಮತ್ತು ಒಳಚರಂಡಿ ಸಮಸ್ಯೆಗಳು ಸಾರ್ವಜನಿಕರು ಇಲ್ಲೇ ನಾವು ವಾಸ ಮಾಡ್ತಾ ಇದ್ದೀವಿ ನಾಗರಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋ ಕಾರಣದಿಂದ ನಮ್ಮ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಹರಿಕಾರ ನಮ್ಮ ಕ್ಷೇತ್ರದ ವರಪುತ್ರ BZ ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಅವರ ವಿಶೇಷ ಶಾಸಕರ ಅನುದಾನದಲ್ಲಿ 102 ಕೋಟಿ ರೂಪಾಯಿಗಳು ಇವತ್ತು ಇಡೀ ನಮ್ಮ ಚಾಮರಾಜಪೇಟೆ ವಾರ್ಡ್ಗೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ವಿಶೇಷ ಅನುದಾನವನ್ನು ಸರ್ಕಾರದಲ್ಲಿ ಇವತ್ತು ಬಿಡುಗಡೆನ ಮಾಡಿಸಿ ನಾವೇನು ವಾಸ ಮಾಡ್ತಿದ್ದೀವಿ ಇಲ್ಲಿ ನಾಗರಿಕರಿಗೆ ಇವತ್ತು ಸೌಲಭ್ಯ ಕೊಡೋದಕ್ಕೆ, ಮೂಲಭೂತ ಸೌಲಭ್ಯನ ಕೊಡೋದಕ್ಕೆ ಇವತ್ತು ಶಾಸಕರು ತೀರ್ಮಾನ ಮಾಡಿದ್ರು. ಅದ್ರ ಜೊತೆಗೆ 8,70 ಲಕ್ಷ ರೂಪಾಯಿಗಳಲ್ಲಿ 8,70 ಲಕ್ಷ ರೂಪಾಯಿಗಳಲ್ಲಿ ಒಳಚರಂಡಿ ಮತ್ತು ನೀರಿನ ಒಂದು ಸೌಲಭ್ಯ ಕೊಡಬೇಕು ಅಂತೇಳಿ ಈಗ ಏನಾಗಿದೆ, ನಮ್ಮ ಚಾಮರಾಜಪೇಟೆಯಲ್ಲಿ ಭಾಳ ದೊಡ್ಡ ಸೈಟ್ಗಳು ಇರ್ತಕ್ಕಂಥ ನಿವೇಶನ ಇರ್ತಕ್ಕಂಥ ಒಂದು ಬಡಾವಣೆ 30-108 ಇತ್ತು. ಮೊದಲೇನಾಗ್ತಿತ್ತು, ಹಿಂದ್ಗಡೆ ನಮಗೆ ಒಳಚರಂಡಿ ಮತ್ತು ನೀರಿನ ಪೈಪ್ಗಳು ಹಿಂದ್ಗಡೆ ಕನ್ಸೂರೆನ್ಸಿಲಿ ಅಳವಡಿಕೆ ಆಗಿತ್ತು. ಇದು ಆಗಿನ ಕಾಲದಲ್ಲಿ 70-80 ವರ್ಷಗಳ ಹಿಂದೆ ಅಳವಡಿಸಿದಂಥ ಒಂದು ಕಾರ್ಯಕ್ರಮ ಇದು. ಇದಾದಮೇಲೆ ಈಗಿಂತ ಇರ್ತಕ್ಕಂಥ ನಾಗರಿಕ ಬಂಧುಗಳಿಗೆ ತೊಂದರೆ ಆಗಬಾರ್ದು, ನಿವಾಸಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ವಿಶೇಷವಾಗಿ 8,70 ಲಕ್ಷ ರೂಪಾಯಿಗಳಲ್ಲಿ ಒಳಚರಂಡಿ ಮತ್ತು ನೀರಿನ ಕೊಳವೆ ಮಾರ್ಗಗಳನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಶಾಸಕರು ಮತ್ತು ಕ್ಷೇತ್ರದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರ ಜೊತೆಗೂಡಿ ಅನೇಕ ನಾಯಕರ ಜೊತೆ ಚರ್ಚೆನ ಮಾಡಿ ಇವತ್ತು ನಮಗೆ ವಿಶೇಷ ಅನುದಾನವನ್ನು ಶಾಸಕರು ಕೊಟ್ಟಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಅತಿ ಶೀಘ್ರದಲ್ಲಿ ಈಗ ಉದ್ಘಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ನಾವು ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ದಾರೆ ತ್ವರಿತಗತಿಯಲ್ಲಿ ಮಾಡಿ ನಾಗರಿಕ ಬಂಧುಗಳಿಗೆ ಸೌಲಭ್ಯ ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ.